ಎಷ್ಟೊಂದು ಮದುವೆ ನೋಡಿದ್ರೇ ನಂಗೆ ಹಂಗೆ ಅನ್ಸುತ್ತೆ. ಅಂದರೆ ನನಗೆ ಗೊತ್ತಿರೋರ್ದೆ ಎಷ್ಟೊಂದು ಜನ ಮದುವೆ ತುಂಬ ಲ್ಯಾವಿಶ್ ಆಗಿ ನಡೆದಿರೋದಿದೆ. ಆಮೇಲೆ ಅದು ಏನೋ ಅಗತ್ಯ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಒಂದು ಮನಸ್ತಾಪಗಳು ಮೂಡುತ್ತೆ, ಅದನ್ನು ಸರಿ ಮಾಡಿಸ್ಕೊಳಕ್ಕಾಗದೆ ಡಿವೋರ್ಸಲ್ಲಿ ಬಂದು ನಿಲ್ಲತ್ತೆ. ನಂಗೆ ಗೊತ್ತಿರೋರ್ದು ಎಷ್ಟೊಂದು ಜನದ ಆ ಥರ ಆಗಿದೆ. ಬಟ್ ನಾನು ಮದುವೆ ಲ್ಯಾವಿಶಾಗಿ ಆಗೋದು ತಪ್ಪು ಅಂತ ಹೇಳ್ತಾ ಇಲ್ಲ. ತುಂಬ ಲೋನ್ ಮಾಡಿ, ಸಾಲ ಸೂಲ ಮಾಡಿ, ಎಷ್ಟೊಂದು ಮನೆಯೆಲ್ಲ ಅಡ ಇಟ್ಟು, ಎಷ್ಟೊಂದನ್ನೆಲ್ಲ ಪಣಕ್ಕೆ ತೊಟ್ಟು ಮಾಡಿ ಅಟ್ ದ ಎಂಡ್ ಆಫ್ ದ ಡೇ ಏನಾಗ್ತಾ ಇದೆ? ಸೊ ಅದು ಎಲ್ಲೋ ಒಂದು ಸತಿ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ. ಅದು ತಪ್ಪಲ್ಲ, ಬಟ್ ಯೋಚನೆ ಮಾಡಬೇಕು. ಎಷ್ಟಕ್ಕೆ ಆಗುತ್ತೋ ಅಷ್ಟು ಮಾಡ್ಕೊಂಡು ಸಿಕ್ಕಾಪಟ್ಟೆ ಲೋನ್ ಮಾಡ್ಕೊಂಡು ಮದುವೆ ಆಗಿ ತುಂಬ ಕಷ್ಟದಲ್ಲಿರೋರು, ಈ ಕಡೆ ಸಾಲ ತೀರ್ಸೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಾ ಇಲ್ಲ, ಆ ಥರದವ್ರು ಎಷ್ಟೊಂದು ಜನ ಇರ್ತಾರೆ. ಸೊ ಆ 1 ಮಂತ್ ಆ್ಯನಿವರ್ಸರಿ ಐ ಥಿಂಕ್ ಅದೆಲ್ಲ ಪರ್ಸ್ನಲ್ ಚಾಯ್ಸ್ ಅನಿಸುತ್ತೆ. ಬರ್ತಾ ಬರ್ತಾ ಹೇಗೆ ನಾವು ಇವಾಗ ನಾವು ಓದೋತ್ತಿಗೆ ನಮ್ಮ ಅಪ್ಪ ಅಮ್ಮನೂ ಹೇಳ್ತಾಯಿದ್ರು, ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸ್ಕೂಲ್ಗೆ, ನಿನಗೆ ಅಟ್ಲೀಸ್ಟ್ ಒಂದು ಬಸ್ಸಾರು ಹೋಗ್ತಾ ಇದೆ ಅಂತ. ಆಮೇಲೆ ನಾವು ನೆಕ್ಸ್ಟ್ ಹೇಳ್ತೀವಿ ಅನ್ಸುತ್ತೆ ನಮ್ಮ ಫ್ಯೂಚರ್ ಜನ್ರೇಷನ್ಗೆ, ನಾನು BMTC ಬಸ್ಸಲ್ಲಿ ಬಸ್ ಪಾಸ್ ಅಂತ ಬರೋದು ಗೊತ್ತಾ ನಿಂಗೆ, ಬಸ್ ಪಾಸ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ, ನಿಂಗೆ ಕಾರು ಡ್ರೈವರ್ ಎಲ್ಲ ಇದ್ದಾರೆ ಅಂತ. ಸೊ ಐ ಥಿಂಕ್ ಅದು ಎವಲ್ಯೂಷನ್ ಆಗ್ತಿದ್ದಂಗೂ ಈ ಫಸ್ಟ್ ಆ್ಯನಿವರ್ಸರಿ, ಸೆಕೆಂಡ್ ಆ್ಯನಿವರ್ಸರಿ, ಇಯರ್ಲಿ ಆ್ಯನಿವರ್ಸರಿ, ಮಂತ್ ಆ್ಯನಿವರ್ಸರಿ ಆಗಿದೆ. ಕೆಲವೊಬ್ರಿಗೆ ಖುಷಿ ಇದೆ, ಕೆಲವೊಬ್ಬರಿಗೆ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಅದೇ ಮಜಾ ಇರುತ್ತೆ, ಪ್ರತಿ ನಿಮಿಷನೂ ಜೀವಿಸ್ಬೇಕು ಅಂತ ಹೇಳ್ತಾರಲ್ಲ, ಪ್ರಾಬ್ಲಿ ಅವ್ರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇನ್ನು ಕೆಲವೊಬ್ರಿಗೆ ಫಾಲೋ ಮಾಡದೇ ಇರೋರು ಇರ್ತಾರೆ. ಕೆಲವೊಬ್ರು ಮದುವೆ ಆಗೋದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕೋದೇ ಇಲ್ಲ. ಇನ್ನು ಕೆಲವೊಬ್ರು ಹುಡುಗ ಸೆಟ್ ಆಗಿದ ತಕ್ಷಣ ಸಾಫ್ಟ್ ಲಾಂಚ್ ಅಂತ ಒಂದಿದೆ ಇವಾಗ, ಸುಮ್ಮನೆ ಹಿಂಗೆ ಕೈ ಹಿಂಗೆ ಹಿಡ್ಕೊಂಡು ಹಾಕೋದಷ್ಟೇನೆ, ಒಬ್ರದ್ದು ಉಂಗುರ ಇನ್ನೊಬ್ರದ್ದು ಉಂಗುರ ಹಾಕಿ ಸಾಫ್ಟ್ ಲಾಂಚ್ ಮಾಡ್ತಾರೆ. ಎಷ್ಟೊಂದು ಆ ಥರ ಇರುತ್ತೆ. ಐ ಥಿಂಕ್ ಇಟ್ಸ್ ಆಲ್ ಪರ್ಸ್ನಲ್ ಚಾಯ್ಸ್ ಸೋಷಿಯಲ್ ಮೀಡಿಯಾ ಬಂದಮೇಲೆ.